ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಪ್ರಕಾರ 2026ರ ಹೊಸ ವರ್ಷದಿಂದ ಧನಸ್ಸು ರಾಶಿಯ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳು, ಇವರ ಗುಣಲಕ್ಷಣಗಳು, ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುವಂಥ ಬದಲಾವಣೆಗಳು, ಆರ್ಥಿಕ ವಿಚಾರ, ವ್ಯವಹಾರ, ಉದ್ಯೋಗ, ನಂತರದಲ್ಲಿ ಆರೋಗ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಪ್ರೀತಿ ಮತ್ತು ಕುಟುಂಬದ ಬಗ್ಗೆ, ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ, ಇವರು ಮಾಡಬೇಕಾದಂತಹ ಸರಳ ಮತ್ತು ಸೂಕ್ತ ಪರಿಹಾರ ಮಾರ್ಗಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಗ್ರಹಗಳ ಸಂಚಾರದಲ್ಲಿ ಪ್ರಥಮ ಅಂದರೆ ಶನಿ ಅಂತ ಹೇಳ್ಬೋದು. ಶನಿ 3ನೇ ಬರೋದ್ರಿಂದ ನಿಮಗೆ ಅತಿಯಾದ ಲಾಭಗಳು, ಅತಿಯಾದ ವ್ಯವಸ್ಥೆಗಳು, ಕೆಲಸದಲ್ಲಿ ಪರಿಶ್ರಮಕ್ಕೆ ತಕ್ಕಂಥ ಒಂದು ವ್ಯತ್ಯಯ ವ್ಯವಸ್ಥೆಗಳಾಗ್ಬೋದು ಮತ್ತು ಪರಿಶ್ರಮಕ್ಕೆ ತಕ್ಕಂಥ ಲಾಭವನ್ನು ಈ ವರ್ಷ ಗಳಿಸ್ತೀರಾ ಮತ್ತು ನಿಮ್ಮ ಸಂಬಂಧಿಕರಿಂದ, ಸಹೋದರರಿಂದ ಒಂದು ನಿಮಗೆ ಸಪೋರ್ಟಿವ್ ವಿಚಾರಗಳು ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಎರಡನೇದಾಗಿ ಗುರುಗ್ರಹ ಈ ಒಂದು ವಿಚಾರದಲ್ಲಿ 6ನೇ ಮನೆಯಲ್ಲಿ ಬರೋದ್ರಿಂದ ನಿಮ್ಮ ರಾಶಿಯವರಿಗೆ ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನು ಶತ್ರುತ್ವ ಬೇಡ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಬರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರ ಮಾತನ್ನು ಕೇಳದೆ, ಅವರ ವಿಚಾರಕ್ಕೆ ಗಮನ ಕೊಡದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಹಳೆಯ ಸಾಲಗಳು ನೀವು ಯಾರು ಕೊಟ್ಟಿದ್ರೆ ಅದು ಬರ್ತಾ ಇಲ್ಲ ಅನ್ನೋ ವ್ಯವಸ್ಥೆಗಳಿದ್ರೆ ಈ ವರ್ಷ ಅದು ಬರುತ್ತೆ. ನಂತರ ನೀವು ಕೊಟ್ಟಂಥ ಹಣಕಾಸು ಅಲ್ಲದೆ ನೀವು ಎಲ್ಲಾದರೂ ಹೊರಗಡೆ ಸಾಲ ಮಾಡಿ ಆ ಸಾಲವನ್ನು ತೀರ್ಸ್ಲಿಕ್ಕೆ ಆಗ್ತಾಯಿಲ್ಲ, ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಕೈಯಲ್ಲಿ ಹಣ ಇರುತ್ತೆ, ತೀರ್ಸ್ಲಿಕ್ಕೆ ಆಗಿರೋಲ್ಲ. ಆ ಒಂದು ವಿಚಾರ, ಆ ಒಂದು ಸಾಲ, ಆ ಒಂದು ಋಣವನ್ನು ಈ ವರ್ಷ ನೀವು ಕಳ್ಕೊಬೋದಾಗುತ್ತೆ. ಇನ್ನು ರಾಹು ಮನೆಯಲ್ಲಿ 4ನೇ ಸ್ಥಾನಕ್ಕೆ ಬರೋದ್ರಿಂದ ಮನೆಯಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು, ಅನಿರೀಕ್ಷಿತ ವ್ಯತ್ಯಯಗಳಾಗುತ್ತೆ. ಆಸ್ತಿ ವಿಚಾರದಲ್ಲಿ ಲಾಭಾಂಶವನ್ನು ಕಾಣ್ತೀರಾ. ಜೊತೆಗೆ ಆಸ್ತಿ ವಿಚಾರದಲ್ಲಿ ಇನ್ನು ಕೇತು ಈ ವರ್ಷವಿಡೀ 10ನೇ ಮನೆಯಲ್ಲಿ ಇರೋದ್ರಿಂದ ನೀವು ಮಾಡಿದ ಕೆಲಸಕ್ಕೂ ಕೂಡ ಪ್ರಶಂಸೆ ನಿಮ್ಮದಾಗುತ್ತೆ. ನೀವು ಮಾಡಿದಂಥ ಕೆಲಸದಲ್ಲೂ ಕೂಡ ನೀವು ಲಾಭವನ್ನು ಈ ವರ್ಷ ಗಳಿಸ್ಬೋದಾಗುತ್ತೆ. ಹೊಸ ಅವಕಾಶ ನಿಮ್ಮದಾಗುತ್ತೆ. ಮತ್ತು ಧನುಸ್ಸು ರಾಶಿಯವರ ಮುಖ್ಯ ಗುಣಲಕ್ಷಣ ಏನಪ್ಪ ಅಂತಂದರೆ ಆದಷ್ಟು ದಾನ ಮಾಡುವಂಥ ಒಂದು ವ್ಯವಸ್ಥೆ ಇವ್ರದ್ದಾಗಿರುತ್ತೆ ಮತ್ತು ಆದಷ್ಟು ಸೌಮ್ಯ ಸ್ವಭಾವದ ವ್ಯಕ್ತಿಗಳು ಇವರಾಗಿರ್ತಾರೆ. ಇನ್ನು ಶಿಕ್ಷಣದ ಬಗ್ಗೆ ವಿಚಾರ ತಿಳಿಸೋದಾದರೆ, ಶಿಕ್ಷಣದಲ್ಲಿ ಯಾರಾದರೂ ಸರ್ಕಾರಿ ವಿಚಾರವಾಗಿ ಸರ್ಕಾರಿ ಕೆಲಸಗಳನ್ನು UPSC ಆಗ್ಬೋದು, ಮತ್ತೊಂದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನೀವು ಕೊಟ್ಟಿದ್ರು ಕೂಡ ಈ ಒಂದು ವರ್ಷ ಅದೆಲ್ಲ ಸಫಲವಾಗುತ್ತೆ. ಮತ್ತು ಈ ವರ್ಷ ನೀವು ಹೊಸ ಕೆಲಸಕ್ಕೆ ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಈ ವರ್ಷ ಆ ವ್ಯವಸ್ಥೆಗಳೆಲ್ಲ ನಿಮ್ಮದಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ತಿಳಿಸೋದಾದರೆ, ವೃತ್ತಿಯಲ್ಲಿ ನೀವು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿರೋ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರ್ತೀರಾ. ಈ ಒಂದು ಕೆಲಸದಿಂದ ಇನ್ನೂ ಉತ್ತಮ ಸ್ಥಾನಕ್ಕೆ, ಉತ್ತಮ ವಿಚಾರಕ್ಕೆ, ನಿಮ್ಮ ಯೋಗ್ಯಕ್ಕೆ ತಕ್ಕಂತಹ ಕೆಲಸವನ್ನು ಹುಡುಕ್ತಾ ಇರ್ತೀರ. ಆ ಒಂದು ಕೆಲಸ ಈ ಒಂದು ವರ್ಷದಲ್ಲಿ ನಿಮಗೆ ಸಿಗುತ್ತೆ. ಅದು ಉತ್ತಮ ಸುಖ ಶಾಂತಿ ನಿಮ್ಮದಾಗುತ್ತೆ ಮತ್ತು ಉತ್ತಮ ಲಾಭವನ್ನು ಕೂಡ ಗಳಿಸ್ತೀರ. ಮತ್ತು ಉದ್ಯೋಗದ ವಿಚಾರ ಬಂತಂದರೆ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನನ್ನು ಈ ಒಂದು ವರ್ಷದಲ್ಲಿ ನೀವು ಕಂಡುಕೋತೀರ. ನೀವು ಕೆಲಸದಲ್ಲಿ ಯಾವುದರ ಬದಲಾವಣೆಗಳು ಮಾಡಬೇಕು ಅಥವಾ ನಿಮ್ಮ ಕೆಲಸದಲ್ಲೇ ಕೂಡ ಒಂದು ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಥವಾ ನಿಮ್ಮ ಕಂಪ್ನಿನ ಬದಲಾವಣೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ವರ್ಷ ಅದು ಕೂಡ ನಿಮ್ಮದಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ವ್ಯವಹಾರದಲ್ಲಿ ಒಂದು ಉತ್ತಮ ಸ್ಥಾನವನ್ನು, ಉತ್ತಮ ಲಾಭವನ್ನು ಈ ವರ್ಷ ನೀವು ಗಳಿಸ್ತೀರಾ. ಆದರೆ 3 ವ್ಯಕ್ತಿಗಳ ಮಾತನ್ನು ಯಾವುದೇ ಕಾರಣಕ್ಕೂ ಕೇಳದೆ ನಿಮ್ಮ ಸ್ವಂತ ನಿರ್ಧಾರ, ಸ್ವಂತ ವಿಚಾರವನ್ನು 10 ಬಾರಿ ಆಲೋಚನೆ ಮಾಡಿ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲ ಒಂದು ವಿಚಾರದಲ್ಲೂ ಕೂಡ, ಎಲ್ಲ ಒಂದು ವೃತ್ತಿ ಜೀವನದಲ್ಲಿ, ನಿಮ್ಮ ಒಂದು ಬಿಸ್ನೆಸ್ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಕಾಣ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡಬೇಕು ಅಂದರೆ, ಪ್ರೀತಿಯಲ್ಲಿ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಮತ್ತು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗುತ್ತೆ. 3 ವ್ಯಕ್ತಿಗಳಿಂದಲೇ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ 3 ವ್ಯಕ್ತಿಗಳಿಂದ ನೆಗೆಟಿವ್ ಬರೋಲ್ಲ, ಪಾಸಿಟಿವ್ ಆಗುತ್ತೆ ಈ ಒಂದು ವಿಚಾರದಲ್ಲಿ. ಈ ಒಂದು ವರ್ಷ ನಿಮಗೆ ಕುಟುಂಬದ ವಿಚಾರ ಬಂತಂದರೆ, ರಾಹು 4ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಕಲಹಾದಿಗಳು ಹೆಚ್ಚಾಗುತ್ತೆ. ಆಸ್ತಿ ವಿಚಾರದಲ್ಲಿ ತಂಟೆ ತಕರಾರುಗಳು ಹೆಚ್ಚಾಗುವಂಥ ಸಂಭವ ಈ ಒಂದು ವರ್ಷದಲ್ಲಿದೆ. ಇನ್ನು ಆರೋಗ್ಯದ ವಿಚಾರ ನೋಡಬೇಕು ಅಂದರೆ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುತ್ತೆ. ನಂತರ ನಿಮ್ಮ ಒಂದು ಅತಿಯಾದ ಆಲೋಚನೆ, ಅತಿಯಾದ ವಿಚಾರಗಳು, ಅತಿಯಾದ ಸ್ಟ್ರೆಸ್ಗಳಿಂದ ನಿಮ್ಮ ಜೀವನಕ್ಕೆ ನೀವು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳೇ ಈ ಒಂದು ವರ್ಷ ಮಾಡ್ಕೋತಾರೆ ಅಂತ ಹೇಳ್ಬೋದು. ಈ ಒಂದು ರಾಶಿಯವರಿಗೆ ಉತ್ತಮ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, 4ನೇ ಮನೆಯಲ್ಲಿ ನಿಮಗೆ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ದುರ್ಗಾದೇವಿಯ ದೇವಸ್ಥಾನ, ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ 7 ಶ್ಲೋಕವನ್ನು ಹೇಳೋದು ತುಂಬ ಒಳ್ಳೆಯದಾಗುತ್ತೆ. ಓಂ ದುಂ ದುರ್ಗಾಯೇ ನಮಃ ಅನ್ನೋ ಒಂದು ಸಣ್ಣ ಬೀಜಾಕ್ಷರ ಅಂತ ಕೂಡ ಹೇಳ್ಬೋದು. ಅದನ್ನು ಬಿಟ್ಟು ನೀವು 7 ಶ್ಲೋಕವನ್ನು ಕೂಡ ಉಚ್ಚಾರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ ಅನ್ನೋದಾದರೆ ದೇವಸ್ಥಾನದ ಆವರಣದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ದುರ್ಗಾದೇವಿಯ 7 ಶ್ಲೋಕವನ್ನು ಉಚ್ಚಾರಣೆ ಮಾಡೋದು, 11 ಬಾರಿ ಉಚ್ಚಾರಣೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂತಂದರೆ 9 ಆಗಿರುತ್ತೆ. ಈ ಒಂದು 1ನೇ ನಂಬರು ಇವರಿಗೆ ಲಕ್ಕಿಯನ್ನು ತಂದುಕೊಡುವಂಥ ನಂಬರ್ ಆಗಿರುತ್ತೆ. ನಂತರ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಕಡು ನೀಲಿ, ಅಂದರೆ ಡಾರ್ಕ್ ಬ್ಲೂ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಡಾರ್ಕ್ ಬ್ಲೂ ಯಾಕಪ್ಪ ಅಂತಂದರೆ, ನಿಮ್ಮ ಈ ಒಂದು ಕಡು ನೀಲಿಯ ಬಣ್ಣದಿಂದ ನಿಮ್ಮ ಸಂಪೂರ್ಣ ಜೀವನವನ್ನು, ಸಂಪೂರ್ಣ ಈ ಒಂದು ವರ್ಷ ತುಂಬ ಯಶಸ್ಸನ್ನು ಸಾಧಿಸ್ತೀರ. ಎಲ್ಲಿ ಹೋದರೂ ಕೂಡ ಕಡು ನೀಲಿಯ ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸ್ಕೊಂಡು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಯಶಸ್ಸನ್ನು ಸಾಧಿಸ್ಬೋದಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ರಾಶಿಯವರು
ಮನೆಯ ವಿಚಾರದಲ್ಲೂ ಕೂಡ ಕೆಲಸದಲ್ಲಿ ಎಷ್ಟು ತಾಳ್ಮೆ ಎಷ್ಟು ಜಾಗೃತಿಯಿಂದ ಕೆಲಸ ಮಾಡಿದ್ರು, ಅದೇ ಥರ ಮನೆಯ ವಿಚಾರದಲ್ಲಿ ಮನೆಯ ವ್ಯವಸ್ಥೆಯಲ್ಲಿ ಅತಿಯಾದ ತಾಳ್ಮೆಯಿಂದ ಮುಂದುವರಿಬೇಕಾಗತ್ತೆ. ಯಾಕಂದರೆ ನಿಮ್ಮ ಸಣ್ಣ ಪುಟ್ಟ ಮಾತುಗಳಿಂದ ಮನೆಯಲ್ಲಿ ಬಿರುಕು ಬೀಳುವಂಥ ಸಂಭವ ಇದೆ. ಹಾಗಾಗಿ ಮನೆಯಲ್ಲಿ ಮಾತಾಡೋಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಿ ಆ ಒಂದು ಮಾತನ್ನು ಆಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಧನಸ್ಸು ರಾಶಿಯ 2026 ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.